ನಿಮ್ಮ ಬಡ್ಜೆಟ್ ಏನಾದರೂ 50,000 to 60,000 ರೂಪಾಯಿ ಆಗಿದ್ರೆ ನೀವು ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ ತೊಗೋತೀರಾ ಅಥವಾ ಐಫೋನ್ ತೊಗೋತೀರಾ? ಕಾಮೆಂಟ್ ಮಾಡಿ. ನಾವು ಇದೇ ಪ್ರಶ್ನೆಯನ್ನು ಪಬ್ಲಿಕ್ಗೆ ಕೇಳಿದ್ವು ಆಯಿತಾ. ಟೋಟಲ್ 18 ಜನರಿಗೆ ಈ ಪ್ರಶ್ನೆಯನ್ನು ಕೇಳಿದ್ವು. ನೋಡ್ಕೊಂಬನ್ನಿ ಅವ್ರು ಏನು ಉತ್ತರ ಕೊಡ್ತಾರೆ ಅಂತ. ಇಫ್ ಇನ್ ಕೇಸ್ ಏನಾದರೂ ನನ್ನ ಹತ್ರ ಒಂದು 60,000 ರೂಪಾಯಿ ಐತೆ ಅಂದರೆ ನಾನು ಐಫೋನ್ಗೆ ಹೋಗ್ತೀನಿ. ಯಾಕಂದರೆ ನನಗೆ ಐಫೋನಲ್ಲಿ ಕ್ಯಾಮ್ರಾ ಇದ್ರ ಬಗ್ಗೆ ಕ್ಯಾಮ್ರಾ ಸ್ಟೆಬಿಲೈಸೇಷನ್ ಒಂದು, ಇನ್ನೊಂದೇನಪ್ಪ ಅಂದರೆ ಐಫೋನು ಪರ್ಫಾರ್ಮೆನ್ಸು ನಾವು ಎಷ್ಟೇ ವರ್ಷ ಯೂಸ್ ಮಾಡಿದ್ರು ಕೂಡ ಹ್ಯಾಂಗು ಲ್ಯಾಗ್ ಏನಾಗಲ್ಲ. ಹಂಗಾಗಿ ನಾನು ಐಫೋನ್ನೇ ಚೂಸ್ ಮಾಡ್ಕೊತೀನಿ. ಬ್ರ್ಯಾಂಡ್ ಅಂದರೆ ಬ್ರ್ಯಾಂಡು. ಐಫೋನ್ ತಗೊಂತೀವ್ರು, ಅದ್ರ ಮೇಲೆ 50,000 ಅಲ್ಲ, ಮತ್ತೆ ನಾವು ಕೈಯಿಂದ ದುಡ್ಡು ಹಾಕಿ ತಗೊಂತೀವ್ರು ಐಫೋನ್. ಬರೀ ರಿಂಗ್ ಟೋನ್ ಕೇಳಿದ್ರೇ ಆ ಕಡೆ ಈ ಕಡೆ ಮಂದಿ ಎಲ್ಲ ತಿರುಗಿ ನೋಡ್ತಾರೆ ಬ್ರೋ. ನಾವು ಐಫೋನ್ ಅಂದರೆ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಐಫೋನ್ ಇವಾಗ ಟ್ರೆಂಡಿಂಗ್ ಇರೋದೇ ಐಫೋನು. ಸೊ ಐಫೋನ್ ವೇಸ್ಟ್, ಆಂಡ್ರಾಯ್ಡೇ ಬೆಸ್ಟ್. ಪರ್ಸ್ನಲಿ ಐಫೋನ್ ಬ್ರೋ. ಆಂಡ್ರಾಯ್ಡಲ್ಲೂ ಚೆನ್ನಾಗಿದೆ, ಬಟ್ ಅದು ಜಾಸ್ತಿ ಹೈಪ್ ಕೊಡಲ್ಲ ಅದು. ಐ ವುಡ್ prefer, for me my choice is a Samsung device. Obviously iPhone ತಗೊಂತೀವಿ ಬ್ರೋ. obviously iPhone camera. I'll go with Android. Why? Because I don't like iPhones. Obviously iPhone bro. ಬೇಸಲ್ಲಿ ಆಂಡ್ರಾಯ್ಡೇ ತೊಗೊತೀನಿ ಬ್ರೋ. ಸೊ ಯಾಕಂದರೆ ಅನ್ನೋನ್ ಆ್ಯಪ್ಸ್ ಆಗಲಿ ಏನಾದರೂ ಆಗಲಿ ಪರ್ಚೇಸ್ ಮಾಡ್ದೇ ಡೌನ್ಲೋಡ್ ಮಾಡ್ಬೋದು. ಐಫೋನ್ ಬ್ರೋ. ಕ್ಯಾಮ್ರಾ, ಫ್ಯೂಚರ್ಸು, ಸೆಕ್ಯೂರಿಟಿ, ಬಿಲ್ಡ್ ಕ್ವಾಲಿಟಿ. ಐಫೋನ್ಗೆ ಹೋಗ್ತೀನಿ. ಏನಕ್ಕೆ ಅಂತ ಐಫೋನು ಅಂದರೆ ಅಷ್ಟು ಬಜೆಟ್ ಇದ್ಮೇಲೆ ಐಫೋನ್ ಹೋಗದೆ ಇರೋಕ್ಕಾಗತ್ತಾ? ಪ್ಲಸ್ ಐಫೋನ್ ಅಂದರೆ ಎಷ್ಟೊಂದು ಜನಕ್ಕೆ ಇಷ್ಟ ಇರುತ್ತೆ. ಐಫೋನ್ ಸ್ಪೆಕ್ಸ್ ಚಲೋ ಐತೆ ಆಂಡ್ರಾಯ್ಡ್ಗಿಂತ. ಬ್ರೋ ನಾವು ಐಫೋನೇ ತೊಗೊತೀವಿ. ಏನಕ್ಕೆ ಅಂದರೆ ಕ್ಯಾಮ್ರಾ ಕ್ವಾಲಿಟಿ ಮೋಸ್ಟ್ಲಿ ಚೆನ್ನಾಗಿ ಬರುತ್ತೆ ಅಂತ. ನಾವು ಐಫೋನ್ ಸೇಮ್ ಅದೇ. ಗರ್ಲ್ಸಿಗೆ ಯೂಶಲಿ ಫೋಟೋ ಹುಚ್ಚು ಜಾಸ್ತಿ ಇರುತ್ತೆ, ಕ್ರೇಜ್ ಕೂಡ ಅದೇನೇನೆ. ಸೊ ಐಫೋನ್. ನಾವು ಕೇಳಿದಂಥ 18 ಜನರಲ್ಲಿ 14 ಜನ ಐಫೋನ್ನ ಚೂಸ್ ಮಾಡಿದ್ರೆ ಬರೀ 4 ಜನ ಆ್ಯಂಡ್ರಾಯ್ಡನ್ನು ಚೂಸ್ ಮಾಡ್ತಾರೆ. ಏನಕ್ಕೆ ಇಷ್ಟೊಂದು ಬ್ರ್ಯಾಂಡ್ ವ್ಯಾಲ್ಯೂ ಐಫೋನಿಗೆ? ಏನಕ್ಕೆ ಇಷ್ಟೊಂದು ಜನ ಐಫೋನ್ ಪರ್ಚೇಸ್ ಮಾಡಬೇಕು ಅಂದ್ಕೋತಾರೆ? ತುಂಬ ಸಿಂಪಲ್ ಆಯಿತಾ. ಐಫೋನ್ ಅವರು ಆ ರೀತಿ ಒಂದು ಬ್ರ್ಯಾಂಡ್ ವ್ಯಾಲ್ಯೂನ ಕ್ರಿಯೇಟ್ ಮಾಡಿದ್ದಾರೆ. ಯಾರೊಬ್ಬರು ಆ್ಯಂಡ್ರಾಯ್ಡ್ ಫೋನನ್ನು ಯೂಸ್ ಮಾಡಿಕೊಂಡು ಫೋನಲ್ಲಿ ಮಾತನಾಡಿಕೊಂಡು ಹೋಗ್ತಾ ಇದ್ದಾರೆ ಅಂದರೆ ತುಂಬ ಜನಕ್ಕೆ ಅದು ಯಾವ ಫೋನು, ಯಾವ ಆ್ಯಂಡ್ರಾಯ್ಡ್ ಫೋನ್ ಅಂತಲೇ ಗೊತ್ತಾಗಲ್ಲ. ಬಟ್ ಐಫೋನ್ ಯಾರೊಬ್ರು ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ ಅದು ಐಫೋನು ಅಂತ. ಆ ರೀತಿ ಒಂದು ಬ್ರ್ಯಾಂಡ್ ವ್ಯಾಲ್ಯೂವನ್ನು, ಆ ರೀತಿ ಒಂದು ಯುನೀಕ್ ಸೆಲ್ಲಿಂಗ್ ಪಾಯಿಂಟನ್ನು ಆ್ಯಪಲ್ನವರು ಇಟ್ಕೊಂಡಿದ್ದಾರೆ. ಕೆಲವು ಜನ ಕ್ಯಾಮ್ರಾಗೋಸ್ಕರ ಐಫೋನ್ನ ತೊಗೊಂಡ್ರೆ, ಇನ್ನು ಕೆಲವು ಜನ ಪರ್ಫಾರ್ಮೆನ್ಸ್ಗೋಸ್ಕರ ತೊಗೋತಾರೆ. ಕೆಲವು ಜನ ಅಂತೂ iOS-ಗೆ ಅಂತಲೇ ತೊಗೋತಾರೆ. ಮೆಜಾರಿಟಿ ಆಫ್ ದ ಜನ ಶೋಕಿಗೋಸ್ಕರ ತೊಗೋತಾರೆ, ಅದು ಶೋ ಆಫ್ ಮಾಡೋದಕ್ಕೋಸ್ಕರ ತೊಗೋತಾರೆ. ಅದರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ರೀಸನ್ ಏನಪ್ಪ ಅಂತ ಅಂದರೆ, ಈಗೊಂದು 5-6 ವರ್ಷ ಮುಂಚೆ ಐಫೋನ್ ಒಬ್ಬರು ಇಬ್ಬರ ಹತ್ರ ಇರ್ತಿತ್ತು. ಈಗಂತೂ ಯಾರ ಕೈಯಲ್ಲಿ ನೋಡಿದ್ರು ಕೂಡ ಐಫೋನ್ ಇರುತ್ತೆ. ಸೊ ಒಂದು ರೀತಿ ಅದು ಕಡಿಮೆ ಆಗ್ತದೆ. ಶೋಕಿಗೋಸ್ಕರ ಐಫೋನ್ ತೊಗೊಳ್ಳೋರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತದೆ. ಏನಕ್ಕೆ ಅಂದರೆ ಎಲ್ಲರ ಹತ್ರನೂ ಐಫೋನ್ ಇದೆ, ಏನು ಇನ್ನ ಹತ್ರ ಏನು ಸ್ಪೆಷಲ್, ನನ್ನ ಹತ್ರ ಇದೆ ಕಣಪ್ಪ ಅನ್ನೋ ರೀತಿ ಆಗ್ಬಿಟ್ಟಿದೆ ಈಗ. ಇದೇ ರೀತಿ ತುಂಬ ಜನ ನಮ್ಮ ದೇಶದಲ್ಲಿ ಐಫೋನ್ನ ಪರ್ಚೇಸ್ ಮಾಡ್ತಾ ಹೋದರೆ ಈ ಐಫೋನ್ ಒಂದು ರೀತಿ ಮೊನಾಪಲಿ ಆಗ್ಬೋದಾ ಅಂತ, ಆ್ಯಂಡ್ರಾಯ್ಡ್ ಫೋನ್ಗಳ ಸಂಖ್ಯೆನೇ ಸ್ವಲ್ಪ ಕಡಿಮೆ ಆಗ್ಬೋದಾ ಅಂತೆಲ್ಲೋ ಒಂದು ಕಡೆ ಅನಿಸುತ್ತೆ. ಇನ್ನೊಂದು ಕಡೆ ಏನನ್ಸುತ್ತೆ ಅಂತ ಅಂದರೆ, ಸೊ ಎಲ್ಲರ ಹತ್ರನೂ ಈ ಐಫೋನ್ ಇದೆ ಅಂತ ಅಂದರೆ ಏನು ಸ್ಪೆಷಾಲಿಟಿ ಇರಲ್ಲ ಆಯಿತಾ. ಈಗಂತೂ ಕೆಲವು ಜನ ಟ್ರಾಲ್ ಮಾಡ್ತಾರೆ ಆಯಿತಾ. ಸೊ ಐಫೋನ್ ಇದ್ದರೆ ನಾರ್ಮಲ್ ಅನ್ನೋ ರೀತಿ ಟ್ರಾಲ್ಗಳು ಎಷ್ಟೋ ಸಲ ನೋಡಿದ್ದೀನಿ. ಈ KTM ಬೈಕು ರಾಯಲ್ ಎನ್ಫೀಲ್ಡ್ ಬೈಕ್ ಆದಂಗೆ ಆಗಿಬಿಡುತ್ತೆ. ಮುಂಚೆ ಎಲ್ಲ KTM ಬೈಕ್ ಕೆಲವು ಜನದ ಹತ್ರ ಇರ್ತಿತ್ತು. ಈವನ್ ರಾಯಲ್ ಎನ್ಫೀಲ್ಡ್ ಬೈಕು ಕೂಡ ಕೆಲವು ಜನದ ಹತ್ರ ಇರ್ತಿತ್ತು. ಆಗ ಅದರ ವ್ಯಾಲ್ಯೂ ತುಂಬ ಜಾಸ್ತಿ ಇತ್ತು. ಈಗಂತೂ ಎಲ್ಲರೂ ಕೈಲಿ ಎಲ್ಲ ಅಫೋರ್ಡ್ ಮಾಡೋ ಅಷ್ಟು ಕೆಪಾಸಿಟಿ ಇದೆ, ಎಲ್ಲರೂ ತೊಗೋತಾರೆ. ಹಾಗಾಗೇ ಈ ಬ್ರ್ಯಾಂಡ್ ವ್ಯಾಲ್ಯೂ ಸ್ವಲ್ಪ ಈ KTMಗೆ, ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಸೀರೀಸಿಗೆ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ಬೋದು. ಆ ರೀತಿ ಆದರೂ ಆಗ್ಬೋದು. ಬಟ್ ಎಲ್ಲರ ಹತ್ರನೂ ಐಫೋನ್ ಇದ್ದರೆ ಅವ್ರ ಸೇಲ್ಸ್ ಅಂತೂ ಆರಾಮಾಗಿ ಗ್ರೋ ಆಗುತ್ತೆ. ಮೊನಾಪಲಿ ಆ್ಯಂಡ್ರಾಯ್ಡ್ಗೆ ಒಂದು ರೀತಿ ಕೂತು ಅಂತ ಬೇಕಾದರೂ ಅನ್ಬೋದು. ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ದೇನಪ್ಪ ಅಂದರೆ, ನಮ್ಮ ದೇಶದಲ್ಲಿ ಸುಮಾರು 70% ಜನ ಐಫೋನ್ ಪರ್ಚೇಸ್ ಮಾಡೋರಲ್ಲಿ 70% ಜನ EMIಲಿ ಐಫೋನ್ನ ಪರ್ಚೇಸ್ ಮಾಡ್ತಾರೆ ಅಂತಂದರೆ, ಕೆಲವು ಜನ ಹೌದು EMI ಅವ್ರಿಗೆ ವ್ಯಾಲ್ಯೂ ಕೊಡ್ಬೋದು ಅಂತ ತೊಗೋಬೋದು. ಇನ್ನು ಕೆಲವು ಜನ ಅವ್ರ ಹತ್ರ ಅಫೋರ್ಡ್ ಮಾಡೋಕ್ಕಾಗಲ್ಲ ಒಂದೇ ಸಲ ಅಂತ ಬೇಕಾದರೂ ಕೆಲವು ಜನ EMI ತೊಗೋಬೋದು, ಅವ್ರವ್ರ ಒಪಿನಿಯನ್ ಅದು. ಬಟ್ 70% ಜನ EMIಲಿ ತೊಗೋತಾರಂತೆ ಆಯಿತಾ. ನನಗನ್ನಿಸ್ದಂಗೆ ನಿಮ್ಮ ಒಂದು ತಿಂಗಳ ಸ್ಯಾಲ್ರಿಯಲ್ಲಿ 30% ಮಾತ್ರ ಒಂದು ಸ್ಮಾರ್ಟ್ಫೋನ್ ನೀವು ಸ್ಪೆಂಡ್ ಮಾಡಿದ್ರೆ ಒಳ್ಳೆಯದು. ಅಂದರೆ ನಿಮ್ಮ ಸ್ಯಾಲ್ರಿ ಏನಾದರೂ 1 ಲಕ್ಷ ಆಗಿದ್ದರೆ ನೀವು 30,000 ರೂಪಾಯಿ ಫೋನ್ ತೊಗೊಂಡ್ರೆ ಒಳ್ಳೆಯದು ಅಂತ ಗ್ಲೋಬಲ್ ಸ್ಟ್ಯಾಂಡರ್ಡ್ ಇದು ಆಯಿತಾ. ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಅಲ್ಲ, ಗ್ಲೋಬಲ್ ಸ್ಟ್ಯಾಂಡರ್ಡ್. ಗ್ಲೋಬಲಲ್ಲಿ ಯೂಶ್ವಲಿ ಅಮೆರಿಕಾ, UK ಈ ಥರ ದೇಶಗಳಲ್ಲೆಲ್ಲ ಸ್ಯಾಲ್ರಿ ಜಾಸ್ತಿ ಇರುತ್ತೆ. ಒಂದು ತಿಂಗಳು ಸ್ಯಾಲ್ರಿನೇ ಅವರಿಗೆ 3 ಲಕ್ಷ, 4 ಲಕ್ಷ, 5 ಲಕ್ಷ ಇರುತ್ತೆ. ಅವ್ರಿಗೆ 30% ಅಂದರೆ 1 ಲಕ್ಷ. ಐಫೋನ್ ಒಂದು ತಿಂಗಳಿದ್ರಲ್ಲೇ 30%ಅಲ್ಲೇ ಅವ್ರಿಗೆ ಐಫೋನ್ ಬಂದು ಹೋಗ್ಬಿಡುತ್ತೆ. ಬಟ್ ನಮ್ಮ ದೇಶದಲ್ಲಿ ಹಂಗಲ್ಲ, ನಮ್ಮ ದೇಶದಲ್ಲಿ ಸಂಬಳ ಕಡಿಮೆ ಆಯಿತಾ. ಸೊ ಗ್ಲೋಬಲ್ ಸ್ಟ್ಯಾಂಡರ್ಡಿಗೆ ಓದೋಕ್ಕಾಗಲ್ಲ. ಗ್ಲೋಬಲ್ ಸ್ಟ್ಯಾಂಡರ್ಡ್ ಬರೀ 30% ಅಂದರೆ ನಿಮ್ಮದು
ಸಂಬಳ ಏನಾದರೂ 50,000 ಇದ್ದರೆ ನಂಗೆ ಅನ್ನಿಸ್ತಂಗೆ 15,000 ರೂಪಾಯಿ ಫೋನ್ ತೊಗೊಬೇಕಾಗತ್ತೆ ನೀವು. 15,000 ರೂಪಾಯಿ ಒಂದು ಮಿಡ್ ಎಂಡ್ ಫೋನ್ ಬರುತ್ತೆ ಆಯಿತಾ, ಬೇಡ ಆಯಿತಾ. ಒಂದು ತಿಂಗಳ ಸಂಬಳ ಆಯಿತಾ, ಒಂದು ತಿಂಗಳ ಸಂಬಳ ಅಟ್ಲೀಸ್ಟ್ ನಿಮ್ಮ ಸಂಬಳ ಏನಾದರೂ ಒಂದು 50,000-60,000 ಆಗಿದ್ದರೆ ಒಂದು ಬೇಸಿಕ್ 50,000-60,000 ರೂಪಾಯಿಂದ ಐಫೋನ್ ತೊಗೊಂಡ್ರೆ ನನಗೆ ಅನ್ನಿಸ್ತಂಗೆ ಪ್ರಾಬ್ಲಮ್ ಇಲ್ಲ. ಮೆಜಾರಿಟಿ ಆಫ್ ಜನ 15,000-20,000 ಸಂಬಳ ಇಟ್ಕೊಂಡು ಐಫೋನ್ ತೊಗೊಳಕ್ಕೆ ಹೋಗ್ತಿರಲ್ಲ, ಅದು ಒಂದು ಒಳ್ಳೆಯ ಫೈನಾನ್ಷಿಯಲ್ ಡಿಸಿಷನ್ ಅಲ್ಲ. ಸೊ ಇದು ನಾನು ನಿಮಗೆ ಸಜೆಸ್ಟ್ ಮಾಡೋದಾದರೆ ಆಯಿತಾ, ತಗೊಳ್ಳಿ ಐಫೋನ್ ತೊಗೊಬಿಡಿ ಅಂತಲ್ಲ, ಒಳ್ಳೆಯ ಫೋನು. ಆದರೆ ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ನೀವು ಫೈನಾನ್ಷಿಯಲ್ ಇದರಲ್ಲಿ ಎಷ್ಟು ಅಫೋರ್ಡ್ ಮಾಡೋಕ್ಕಾಗ್ಬೋದು ಅಷ್ಟನ್ನು ತೊಗೊಂಡ್ರೆ ನಂಗೆ ಅನ್ನಿಸ್ತಂಗೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಇನ್ನು ಡೈರೆಕ್ಟಾಗಿ ಬ್ರ್ಯಾಂಡಿಂದು ಇದಕ್ಕೆ ಬಂದುಬಿಡ್ತೀನಿ, ಮೊನೋಪಲಿ ಇದಕ್ಕೆ ಬಂದುಬಿಡ್ತೀನಿ. ಸೊ ನೀವು ನಂಬಲ್ಲ, ಈ ವರ್ಷ ನಾನು ಟೆಕ್ನಿಕ್ಸಲ್ಲೂ ಕೂಡ ಹೇಳಿದ್ದೆ, ಈ ವರ್ಷ ಇದೇ ಮೊದಲ ಬಾರಿಗೆ ಆಪಲ್ನವರು ಸ್ಯಾಮ್ಸಂಗನ್ನು ಬೀಟ್ ಮಾಡಿ ಮೊದಲ ಸ್ಥಾನಕ್ಕೆ ಹೋಗಿದ್ದಾರೆ ಗ್ಲೋಬಲಲ್ಲಿ. ಅಂದರೆ ಅತಿ ಹೆಚ್ಚು ಫೋನ್ಸ್ಗಳನ್ನು ಸೇಲ್ ಮಾಡ್ತಿರುವಂಥ ಬ್ರ್ಯಾಂಡ್ ಈಗ ಸ್ಯಾಮ್ಸಂಗ್ 2ನೇ ಪೊಸಿಷನ್ನು, ಆಪಲ್ಲು 1ನೇ ಪೊಸಿಷನ್ನು ಆಯಿತಾ. ಇಷ್ಟು ವರ್ಷ ಸ್ಯಾಮ್ಸಂಗ್ ಫಸ್ಟ್ ಪೊಸಿಷನಲ್ಲಿತ್ತು, ಸುಮಾರು ಒಂದು 10-15 ವರ್ಷದಿಂದ. ಇದೀಗ ಅದನ್ನು ಬೀಟ್ ಮಾಡಿ ಆಪಲ್ನವರು ಟಾಪ್ ಪೊಸಿಷನ್ಗೆ ಹೋಗಿದ್ದಾರೆ. ಒಂದು ರೀತಿ ಮೊನೋಪಲಿ ಆದರೂ ಆಗಬಹುದು ಇನ್ನು ಕೆಲವು ದಿನಗಳಲ್ಲಿ. ಆ್ಯಂಡ್ರಾಯ್ಡ್ ಫೋನ್ಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆದರೂ ಆಗಬಹುದು ಅಂತ ಅನ್ನಿಸ್ತದೆ. ಏನಕ್ಕೆ ಅಂದರೆ ಅಮೆರಿಕಾ, ಯುರೋಪ್ ಅಂತ ದೇಶಗಳಲ್ಲಿ ಆಲ್ರೆಡಿ ಮೆಜಾರಿಟಿ ಆಫ್ ದ ಜನ ಐಫೋನ್ ಯೂಸ್ ಮಾಡ್ತಾರೆ ಆ್ಯಂಡ್ರಾಯ್ಡ್ಗಿಂತ. ಸೊ ಅದು ನಮ್ಮ ದೇಶದಲ್ಲೂ ಕೂಡ ಆದರೂ ಆಗ್ಬೋದು. ನಮ್ಮ ದೇಶದಲ್ಲಿ ಆಪಲ್ ನೀವು ನಂಬಲ್ಲ, ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಬ್ರ್ಯಾಂಡು, ಫಾಸ್ಟೆಸ್ಟ್ ಗ್ರೋಯಿಂಗು. ನೀವು ನಂಬ್ತೀರಾ, 2023ನೇ ಇಸ್ವಿ ಕಳೆದ ವರ್ಷ ಆಪಲ್ನವರು 90 ಲಕ್ಷಕ್ಕಿಂತ ಹೆಚ್ಚು ಐಫೋನ್ಗಳನ್ನು, ಅಪ್ರಾಕ್ಸಿಮೇಟ್ಲಿ 90 ಲಕ್ಷ ಐಫೋನ್ಗಳನ್ನು ಸೇಲ್ ಮಾಡಿದ್ದಾರೆ. 90 ಲಕ್ಷ! ಯಪ್ಪ, ನಮ್ಮ ದೇಶದಲ್ಲಿ ಬಡವರಿಗೆ ಎಲ್ಲ ಬಡವರು ಬಡ ದೇಶ ಅಂತ ಕರಿತೀವಲ್ಲ, 90 ಲಕ್ಷ ಜನ ಐಫೋನ್ ಪರ್ಚೇಸ್ ಮಾಡಿದ್ರು ಅನ್ನೋದು ಲೆಕ್ಕ ಹಾಕೊಳ್ಳಿ. 90 ಲಕ್ಷ ಜನ, ಎಲ್ಲರ ಹತ್ರನೂ ಐಫೋನ್ ಇದೆ ಗುರು ಈಗ. ಎಲ್ಲರೂ ತಗೋತಾರೆ ಐಫೋನು, ಒಂದು ರೀತಿ ಹಿಂಗೆ ಆಗ್ಬಿಟ್ಟಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಏನಪ್ಪ ಅಂತಂದರೆ, ಆಪಲ್ ನಮ್ಮ ಭಾರತದ ಮಾರ್ಕೆಟ್ ಶೇರಲ್ಲಿ 6-7% ಅಪ್ರಾಕ್ಸಿಮೇಟ್ಲಿ ಮಾರ್ಕೆಟ್ ಶೇರ್ನ ಹೊಂದಿದ್ದಾರೆ. 6-7%, ಕ್ರೇಜಿ ಒಂದು ರೀತಿ. ಕಳೆದ ವರ್ಷ ಕ್ಲೋಸ್ ಟು $10 ಬಿಲಿಯನ್, 80,000 ಕೋಟಿಯಷ್ಟು ಆಪಲ್, ಅಂದರೆ ಬರೀ ಐಫೋನ್ ಅಷ್ಟೇ ಅಲ್ಲ, ಆಪಲ್ ಓವರಾಲ್ ರೆವೆನ್ಯೂ 80,000 ಕೋಟಿ, ಕ್ಲೋಸ್ ಟು 80,000 ಕೋಟಿ, $10 ಬಿಲಿಯನ್. ಅದರಲ್ಲಿ ಈ ಐಫೋನಿಂದು ರೆವಿನ್ಯೂ ಕೇಳಿದ್ರೆ ಶಾಕ್ ಆಗ್ಬೋದು ನಿಮಗೆ. ಹತ್ತಿರ 50,000 ಕೋಟಿ ಅಂತೆ. 50,000 ಕೋಟಿ ಅಷ್ಟು ಸೇಲ್ಸು ನಮ್ಮ ದೇಶದಿಂದ ಆಪಲ್ನವರಿಗೆ ಐಫೋನಲ್ಲೇ ಆಗ್ತಾಯಿದೆ. 60% ಮಾರ್ಕೆಟ್ ಅಂದರೆ ಟೋಟಲ್ ರೆವಿನ್ಯೂನಲ್ಲಿ 60% ಐಫೋನಿಂದನೇ ಬರ್ತಿದೆ. ಯಪ್ಪ ದೇವ್ರೆ! ನಾನು ನಿಮಗೆ ಓವರಾಲ್ ಒಂದು ಕನ್ಕ್ಲೂಷನ್ ಕೊಡಬೇಕು ಅಂದರೆ ನಾನು ಹೇಳೋದು ಇಷ್ಟೇ, ಐಫೋನ್ನ ತಗೊಳ್ಳಿ ಆಯಿತಾ. ಅಂದರೆ ಐಫೋನ್ ಆದರೂ ಆಗಿರ್ಬೋದು, ಆ್ಯಂಡ್ರಾಯ್ಡ್ ಆದರೂ ಆಗಿರ್ಬೋದು, ನಿಮ್ಮ ಒಂದು ನೀಡ್ಸನ್ನು ಅದು ಪೂರೈಕೆ ಮಾಡ್ತಾ ಇದೆ ಅಂದರೆ ಆಯಿತಾ. ಕೆಲವು ಜನಕ್ಕೆ ವಾಟ್ಸಪ್ಪು, ಫೇಸ್ಬುಕ್ಕು, ಕೆಲವೊಂದು ಬೇಸಿಕ್ ಕೆಲಸವನ್ನು ಮಾಡೋದಕ್ಕೆ ಮಾತ್ರ ಫೋನ್ ಬೇಕು ಆಯಿತಾ. ನೀವು ಐಫೋನ್ ತೊಗೊಂಡು ಉಪಯೋಗ ಏನು? ನಿಮ್ಮ ಕೆಲಸವನ್ನು ಅದು ಪೂರೈಕೆ ಮಾಡ್ತಾ ಇದೆ ಅಂದರೆ 15,000 ಫೋನ್ ಸಾಕೋದಕ್ಕೆ ಆಯಿತಾ. ಅದನ್ನು ತೊಗೊಳ್ಳಿ. ನಿಮ್ಮ ನೀಡಿಗಿಂತ ಜಾಸ್ತಿ ದುಡ್ಡಿದೆ ಅಂದ್ಬಿಟ್ಟು, ದುಡ್ಡಿದ್ರೆ ಪರವಾಗಿಲ್ಲ, ಕೋಟ್ಯಾಂತರ ರೂಪಾಯಿ ದುಡ್ಡಿದೆ ಅಂದರೆ ಈಗ ಮ್ಯಾಟ್ರ್ ಆಗಲ್ಲ, ನೀವು ಯಾವ ಫೋನಾರ ತೊಗೊಳ್ಳಿ ಆಯಿತಾ. ನೀವು EMIಲಿ ಕಷ್ಟಪಟ್ಟು ತಿಂಗಳ ನೀವು ಕಟ್ಬಿಟ್ಟು ಫೋನ್ನ ತೊಗೋತಾ ಇದ್ದೀರ ಅಂದರೆ ದಯವಿಟ್ಟು ಯೋಚನೆ ಮಾಡಿ ಆಯಿತಾ. ನಿಮಗೆ ಈಗ ಗೊತ್ತಾಗಲ್ಲ, ಫ್ಯೂಚರ್ನಲ್ಲಿ ಒಂದಿನ ನಾನು ಆ ಫೋನ್ ತೊಗೊಬಾರ್ದಾಗಿತ್ತು ಅಂತ ಅನ್ನಿಸ್ಬಾರ್ದು ನಿಮ್ಗೆ. ಏನಕ್ಕೆ ಅಂದರೆ ಈ ಸ್ಮಾರ್ಟ್ಫೋನ್ಗಳೆಲ್ಲ ಡಿಪ್ರಿಸಿಯೇಟಿಂಗ್ ಅಸೆಟ್ ಆಯಿತಾ. ಅಂದರೆ ದಿನ ಕಳೆದಂಗೆ ಅದರ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಚಿನ್ನ ನೋಡಿ, ಅದು ನೀವು ತೊಗೊಂಡ್ರೂ ಫ್ಯೂಚರ್ನಲ್ಲಿ ಅದರ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈವನ್ ವೆಹಿಕಲ್ಗಳು ಅಷ್ಟೇ, ಕಾರು ಬೈಕು ಅಷ್ಟೇ, ಡಿಪ್ರಿಸಿಯೇಟಿಂಗ್ ಅಸೆಟ್ ಕಡಿಮೆ ಆಗ್ತವೆ. ನೀವು ಸೈಟು ಜಮೀನೆಲ್ಲ ಕೆಲವೊಂದು ಸಲ ಮೇಲಕ್ಕೆ ಹೋಗ್ಬೋದು ಆ ರೀತಿ. ಸೊ ಈ ಡಿವೈಸ್ ಅಂದರೆ ಈ ವಸ್ತುಗಳ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ ಆಯಿತಾ. ಸೊ ಅದರಿಂದ ಈ ಡಿಪ್ರಿಸಿಯೇಟಿಂಗ್ ವಸ್ತುಗಳ ಮೇಲೆ ಜಾಸ್ತಿ ದುಡ್ಡನ್ನು ಹಾಕೋದಕ್ಕೆ ಹೋಗಬೇಡಿ, ಅದು ನುಡಿಸ್ಕೊಳ್ಳಿ, ಬೇರೆ ಇನ್ನೊಂದಕ್ಕೆಲ್ಲಾದರೂ ಇನ್ವೆಸ್ಟ್ ಮಾಡಿ. ಸೊ ಆ ರೀತಿ ಆಯಿತಾ. ಸೊ ಇದು ನನ್ನ ಸಜೆಷನ್ನು. ಆ್ಯಂಡ್ರಾಯ್ಡ್ ಆದರೂ ಆಯಿತು, ಐಫೋನ್ ಆದರೂ ಆಯಿತು, ನಿಮ್ಮ ಅವಶ್ಯಕತೆಗೆ ತಕ್ಕಂಗೆ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಿ. ಇದು ನನ್ನ ಒಪಿನಿಯನ್. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.